ಹಾಯ್ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಸಪೋಟ ತಂದಿದ್ದಾರೆ. ಸೊ ಸಪೋಟ ತಂದಾಗ ಯೂಶ್ವಲ್ ಆಗಿ ಅದ್ರ ಮೇಲೆ ಈ ಥರ ಹೊಟ್ಟಿರುತ್ತೆ. ಸೊ ಈ ಹೊಟ್ಟನ್ನ ಎಲ್ಲ ನಾವು ಒಂದ್ಸರಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಅಂದರೆ ಈ ಥರ ನ್ಯೂಸ್ ಪೇಪರ್ ತೊಗೊಂಡು ಈ ಥರ ಚೆನ್ನಾಗಿ ರಬ್ ಮಾಡಬೇಕಾಗುತ್ತೆ. ಸೊ ರಬ್ ಮಾಡಿದಾಗ ಅದ್ರ ಮೇಲೆ ಹೊಟ್ಟೆಲ್ಲ ಮಣ್ಣು ಥರ ಉದುರುತ್ತೆ. ಆಮೇಲೆ ಈ ಥರ ಕ್ಲೀನ್ ಮಾಡಿ ಇಕ್ಕೋಬೇಕು. ಆಮೇಲೆ ಅದು ಹಣ್ಣಾದಾಗ ಒಂದ್ಸಾರಿ ವಾಶ್ ಮಾಡಿಕೊಂಡು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ನಮ್ಮ ಮನೇಲಿ ಇವಾಗ ನಾನು ನನ್ನ ಮಕ್ಕಳೆಲ್ಲ ಸೇರಿ ನ್ಯೂಸ್ ಪೇಪರಲ್ಲಿ ಈ ಥರ ಒಟ್ಟನ್ನ ನನ್ನ ಮಗ ತೋರಿಸ್ತಾನೆ. ಸೊ ಈ ಥರ ರಬ್ ಮಾಡಿ ಇಟ್ಕೊತೀವಿ. ಸೊ ನೀವು ಸಪೋಟ ತಂದಾಗ ಯಾವ ಥರ ಅದನ್ನು ಈ ಥರ ಕ್ಲೀನ್ ಮಾಡಿ ಇಟ್ಕೊತೀರಾ ಅಂತೇಳಿ ಕಮೆಂಟ್ ಮಾಡಿ. ನ್ಯೂಸ್ ಪೇಪರಲ್ಲಾದರೂ ರಬ್ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಕಾಟನ್ದು ಕ್ಲಾತ್ ಇದ್ದರೆ ಅದರಲ್ಲಾದರೂ ರಬ್ ಮಾಡಿ ಇಟ್ಕೋಬೇಕು. ನನ್ನ ಮಗ ನೋಡಿ ರಬ್ ಮಾಡ್ತಾ ಇದ್ದಾನೆ. ನೋಡಿ ಈ ಥರ ಮಣ್ಣು ಥರ ಇರುತ್ತೆ ಅದರಲ್ಲಿ, ಈ ಥರ ಮೇಲೆ ಹೊಟ್ಟಿದ್ದು ಮಣ್ಣು ಥರ ಇರುತ್ತೆ. ನೋಡಿ ನನ್ನ ಮಗಳು ಇಲ್ಲಿ ರಬ್ ಮಾಡ್ತಾ ಇದ್ದಾನೆ. ಗಲೀಜಲ್ಲ, ಅದು ಹೊಟ್ಟು ಆ ಥರ ಇರುತ್ತೆ. ಸೊ ಅದನ್ನು ನಾವು ಒಂದ್ಸರಿ ಕ್ಲೀನ್ ಮಾಡಿ ಇಟ್ಕೊಂಡು, ಅದು ಹಾಲಿಗೆ ಮೆತ್ಕೊಳೋದು. ಅದು ಒಂದ್ಸರಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಂದ್ಸರಿ ವಾಶ್ ಮಾಡ್ಕೋಬೇಕಾಗತ್ತೆ ಇದನ್ನು. ಇದು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಹಾಳಾಗೋಗುತ್ತೆ. ಹಣ್ಣಾಗೋ ಅಷ್ಟೊತ್ತಿಗೆ ಸ್ವಲ್ಪ ಹಾಳಾಗೋಗುತ್ತೆ. ಈ ಥರ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನ್ಯೂಸ್ ಪೇಪರಲ್ಲಾಗಲಿ ಕಾಟನ್ದು ಕ್ಲಾತಲ್ಲಾಗಲಿ ನೀವು ರಬ್ ಮಾಡಿದ್ದಾರೆ ಅಂದರೆ ನೀಟಾಗಿ ನೈಸಾಗಿ ಆಗುತ್ತೆ. ನಮ್ಮದು ಇದು ಆಲೂಗಡ್ಡೆ ಹೆಂಗಿರುತ್ತೆ ಆ ಥರ ನೈಸಾಗಿ ಆಗುತ್ತೆ. ಅಂಗಡಿಯಲ್ಲಿ ಸಪೋಟ ಮಾರೋರು ಅಷ್ಟೇ, ಅವರು ಈ ಥರ ನ್ಯೂಸ್ ಪೇಪರ್ ಎತ್ಕೊಂಡು ಒಂದ್ಸರಿ ನೀಟಾಗಿ ರಬ್ ಮಾಡಿಬಿಟ್ಟು ಅವರು ಮಾರ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.